ಕೇಳೋಣ ಇವತ್ತು. ಅವ್ರಿಗೆ ಏನ್ ಪ್ರಾಬ್ಲಮ್ಸ್ ಇತ್ತು, ನಮ್ ಸರಕೆರೆಗೆ ಹೆಸರಿನದಿಂದ ಬರ್ತಾ ಇದ್ರೆ ಆಕ್ಚುಲಿ ಅವ್ರ ಮನೇಲಿ ನಮ್ ಬೆಡ್ ಎಲ್ಲ ಇದೆ. ಸೊ ಈ ಒಂದು ಆರೋಗ್ಯ ಲಕ್ಷ್ಮಿ ಅವ್ರ ಮನೆಗೆ ಹೋದ್ಮೇಲೆ ಅವ್ರಿಗೆ ಎಷ್ಟು ಅಮೌಂಟ್ ಸೇವ್ ಆಗಿದೆ, ಏನೆಲ್ಲ ಪ್ರಾಬ್ಲಮ್ಸ್ ಗುಣ ಆಗಿದೆ ಕೇಳ್ಬೋದಾ? ರೆಡಿನಾ? ಹಾಗೆಲ್ಲ ಸ್ಟ್ರೈಟ್ ಆಗಿ ಕುಂತ್ಕೊಳ್ಳಿ, ಪ್ರತಿಯೊಬ್ರು ಈ ಕಡೆ ಟರ್ನ್ ಆಗಿ. ನಮಸ್ತೆ ಮಾ. ಹಲೋ, ನಮಸ್ತೆ. ನನ್ನ ಹೆಸರು ಗೀತಾ ಅಂತ. ನಾನು ಸುಗುಣ ರಾಜಾದಿಂದ ಬಂದ 6ನೇ ಕ್ಲಾಸಿಂದ ಬರ್ತಾ ಇದ್ದೀನಿ. ನನಗೆ ಬಂದು ಐ ಪ್ರಾಬ್ಲಮ್ ಇತ್ತು. ಅಗರ್ವಾಲ್ ಹಾಸ್ಪಿಟಲ್ಗೆ ನಾನು ಹೋಗ್ತಾ ಇದ್ದೆ. ಹೋಗುವಾಗೆಲ್ಲ ಅವರು ಕಣ್ಣಲ್ಲಿ ಸ್ವೆಲ್ಲಿಂಗ್ ಇದೆ, ವಾಟರ್ ಇದೆ ಅಂತ ಹೇಳ್ತಾನೆ ಇದ್ರು. ಒಂದೊಂದು ಟೈಮ್ ಇಂಜೆಕ್ಷನು 32,000, 45 ಈ ಥರನೇ 5 ಇಂಜೆಕ್ಷನ್ ಹಾಕಿದ್ದೀನಿ. ಆವಾಗಲೂ ಕ್ಯೂರ್ ಐಬಾಲ್ನಲ್ಲಿ ಇಂಜೆಕ್ಟ್ ಮಾಡಿದ್ದೀನಿ. ಆವಾಗಲೂ ಕ್ಯೂರ್ ಆಗಲಿಲ್ಲ. ಇಲ್ಲಿಂದ ಬೆಡ್ ನಾನು ತಗೊಂಡೋಗಿದ್ದೆ. ಸೊ ಇವ್ರ ಹತ್ರ ಕೇಳಿದೆ ಅಂತ, ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ, ಏನು ಮಾಡೋದ್ರಿಂದ ನೀವು ಫೋಟೋನ ಯೂಸ್ ಮಾಡಿ, ಮ್ಯಾಟ್ನಲ್ಲಿ ಬರುತ್ತಲ್ಲ ಅದರಲ್ಲಿ ಫೋಟೋನ ನೀವು ಯೂಸ್ ಮಾಡಿ ಅಂತ ಹೇಳಿದ್ರು. 3 months ಬ್ಯಾಕ್ ಹೇಳಿದ್ರು. ನಾನು ಕಂಟಿನ್ಯೂ ಹಾಗೆ ಮಾಡ್ತಾ ಬರ್ತಾ ಇದ್ದೆ. ನಿನ್ನೆ ಅಗರ್ವಾಲ್ಗೆ ಹೋಗಲಿಲ್ಲ, ಇಲ್ಲಿ ರಂಗದುರೈಗೆ ಹೋಗಿದ್ದೆ ಡಾಕ್ಟರ್ ಹತ್ರ. ಯಾಕೆ ಯಾವಾಗಲೂ ಇವರು ಹೀಗೆ ಹೇಳ್ತಾ ಇದ್ದಾರೆ ಡಾಕ್ಟ್ರು, ಒಂದೊಂದು ಟೈಮ್ ಹೋಗೋವಾಗೆಲ್ಲ ಹೀಗೆ ಇಂಜೆಕ್ಷನ್, ಈ ಕಣ್ಣಿಗೆ 2, ಆ ಕಣ್ಣಿಗೆ 3, 4 ಹೀಗೆ. ದುಡ್ಡಿನ ಬಗ್ಗೆ ನನಗೆ ಏನು ಬೇಜಾರಿಲ್ಲ, ಏನು ಪ್ರಾಬ್ಲಮ್ ಇದೆ ಈ ಥರ ಅಂತ. ಹಲ್ಲು ಚೇಂಜ್ ಮಾಡಿದ್ದಕ್ಕೆ, ಹಲ್ಲು ಹೋಗಿದ್ದಕ್ಕೆ ತುಂಬ ಚೆನ್ನಾಗಿದೆ, ವಿಷನ್ ಅಂತೂ ತುಂಬ ಚೆನ್ನಾಗಿದೆ, ವಾಟರ್ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಎಷ್ಟು ಪ್ರೈಸ್? ಅದು 35,000, 45 ಅದರಿಂದಲೇ ಬೇರೆ ಬೇರೆ ಇದು ಕೊಡ್ತಾ ಇದ್ರು. ಒಂದೊಂದು ರೇಟ್. ನಾನು ಬಂದು 32 ಒಂದು ಟೈಮು, 35, 45 ಈ ತರ ಎಲ್ಲ ರೇಟು ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಾ ಇದ್ರು. ಬಟ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ರು. ಅವಾಗಲೂ ಕ್ಯೂರ್ ಆಗಲಿಲ್ಲ. ಮೊನ್ನೆ ರಂಗದುರೈ ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಏನಿಲ್ಲ, ಚೆನ್ನಾಗಿದೆ. ನಾನು ತಿರ್ಗಿ ಪದೇ ಕೇಳಿದೆ, ವಾಟರ್ ಇದೆ ಅಂತ ಹೇಳಿದ್ರಲ್ಲ, ನೀವು ಏನು ಈ ತರ ಹೇಳ್ತಾರೆ ಮ್ಯಾಮ್ ಅಂತ ಹೇಳಿದಕ್ಕೆ ಏನಿಲ್ಲ, ಎಲ್ಲ ಕ್ಯೂರ್ ಆಗಿದೆ ಅಂತ ಹೇಳಿದ್ರು. ಈ ಫೋಟೋನಿಂದ ನನಗೆ ತುಂಬಾ ಚೆನ್ನಾಗಾಯ್ತು. ನನಗೆ ಇವಾಗ 1 lakh ಸೇವ್ ಆಗಿದೆ. 1 lakh ಸೇವ್ ಆಗಿದೆ. ಇನ್ನೊಂದು ಮಾತು ಹೇಳಬೇಕಾಗಿದೆ. ನಾನು ಫಸ್ಟ್ 1 year ಆಯ್ತು ಇಲ್ಲಿ ಬಂದು. ಫಸ್ಟ್ ನಾನು ಬರುವಾಗ ನಡಿಯಕ್ಕೆ ಆಗ್ತಾ ಇಲ್ಲ. ಇಲ್ಲಿಂದ ಅಲ್ಲಿ ತನಕ ನಡಿಬೇಕಾದ್ರೆ ಕಣ್ಣಲ್ಲಿ ನೀರು ಬರೋದು. ನಮ್ಮ ಹುಡುಗರು ವೆಹಿಕಲ್ ಇಂದ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗೋರು, ಕರ್ಕೊಂಡು ಹೋಗೋದು ಬರೋದು, ಅಪ್ ಅಂಡ್ ಡೌನ್ ಅವರೇ ಮಾಡ್ತಾ ಇದ್ರು. ಆಮೇಲೆ 7 days ಆದ್ಮೇಲೆ ನಾನೇ ನಡೆಯಕ್ಕೆ ಫುಲ್ಲು ಶುರು ಆದೆ. ಇವಾಗ ಸುಗುಣ ಹತ್ರ ಹೋಗಿ ಬರೋಷ್ಟು ಡೈಲಿ ವಾಕ್ ಮಾಡ್ತೀನಿ. ಇವಾಗ ಬಂದು ಹೋಗ್ತಾ ಇದ್ದೀನಿ. ಆಮೇಲೆ 10 daysಗೆ ಮ್ಯಾಟು, ಬೆಲ್ಟ್ ಇದೆಲ್ಲ ವೈಬ್ರೇಷನ್ ಮಿಷಿನ್, ಮದರ್ ಸ್ಪೆಷಲ್ ಎಲ್ಲ ತಗೊಂಡೆ. ಸೊ ಇವಾಗ ಚಾರ್ಕೋಸ್ಕರ ಬರ್ತಾ ಇದ್ದೀನಿ. ಇವಾಗ ನೀವು 10 days ನಮ್ ಸರಕೆರೆ ಬಂದಿದ್ದಾವ ಅಷ್ಟೇ. 10 days ಅಲ್ಲಿ ನಿಮ್ಗೆ ಏನ್ ಚೇಂಜಸ್ ಆಗಿಕ್ಕೆ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸುತ್ತೆ? ಶುಗರ್ ಇತ್ತು 300, 360 ಈ ತರ ಇತ್ತು. ಆಮೇಲೆ 180, 110. ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಕಡಿಮೆ ಮಾಡಿದ್ದೀನಿ. ಎಷ್ಟು ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಿದ್ದೀರಾ? ಇವಾಗ 2 ಟ್ಯಾಬ್ಲೆಟ್ಸ್ ಕಡಿಮೆ ಆಗಿದೆ. 2, ಅದು 500 mg. ಸೊ ನಾನು ಬರಲ್ಲ ಅಂದ್ರೂ ನಮ್ಮ ಹುಡುಗರು ಎಲ್ಲಾ ಥಿಂಗ್ಸ್ ಮನೆಗಿದ್ರು, ಬೇಡ ನೀವು ಕ್ಲಾಸ್ಗೆ ಹೋಗು, ಫಸ್ಟ್ ಅಲ್ಲಿ ಹೋಗಿ ನೀವು ಅಲ್ಲಿ ಬನ್ರಿ ಅಂತ ಕರ್ಕೊಂಡ್ ಬಂದು ಇವಾಗ್ಲೂ ಬಿಟ್ಬಿಟ್ಟು ಹೋದ್ರು. ಅದರಿಂದ ಇಲ್ಲಿ ಬಂದಿದ್ರಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇರ್ಬೇಕಾ ನಾವು ಈ ತರ ಪ್ರಾಬ್ಲಮ್ನೆಲ್ಲ ಇರೋದಂತ ನನ್ಗೆ ಅಷ್ಟು ಬೇಜಾರಾಗ್ಬಿಡ್ತು. ಆಗಿದ ತಕ್ಷಣ ನಾನು ಒಂದ್ ದಿವಸ ಈ ಕಡೆ ಬರುವಾಗ ಇಲ್ಲಿ ಎಲ್ಲರೂ ನಿಂತ್ಕೊಂಡಿದ್ರು, ಏನಂತ ನೋಡ್ಮೇಲೆ ಅವತ್ತು ಹೋಗ್ಬಿಟ್ಟು ತಿರ್ಗಾ ಹೋಗಿ ಮನೆಗೆ ಹೋಗಿ ಹುಡುಗರು ಹೇಳ್ಬಿಟ್ಟು ಬಂದು ನಾನು ಎಲ್ಲ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರಿಂದ ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಹೆಲ್ತಿ ಆಗಿದ್ದೀನಿ ಇವಾಗ. ಥ್ಯಾಂಕ್ ಯು. ನಮ್ಮ ಹುಡುಗರು ತಗೊಳ್ತಾರೆ, ನಮ್ಮ ಸೊಸೆದ್ರು ತಗೊಳ್ತಾರೆ, ನಾನು ತಗೊಳ್ತೀನಿ. ಚೆನ್ನಾಗಿ ನೀ ಪೇನ್ ಇಲ್ಲ. ಒಂದು ಶೋಲ್ಡರ್ ಪೇನ್ ಇತ್ತು, ಶೋಲ್ಡರ್ ಪೇನ್ಗೆ 70,000 ರೂಪಾಯಿ ಖರ್ಚು ಮಾಡಿದ್ದೀನಿ. 1 ರೂಪಾಯಿ 2 ರೂಪಾಯಿ ಇಲ್ಲ, ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು. ನೋವು ಅಂದ್ರೆ ಅಷ್ಟು ನೋವು, ಹಿಂಗೆತ್ತಿ ಊಟ ಮಾಡಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ, ತುಂಬಾ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಇಲ್ಲಿ ಬಂದ್ಮೇಲೆ ಚೇರಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಚೆನ್ನಾಗಿದೆ. ಇವಾಗ ಶೋಲ್ಡರ್ ಪೇನ್ ಎಲ್ಲ ಕಮ್ಮಿ ಆಗಿದೆ, ಫುಲ್ ಕಡಿಮೆ ಆಯ್ತು. ಕೈ ಮೇಲ್ಗಡೆ ತೆಗಿತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ನಮ್ಮಮ್ಮನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಇವಾಗ. ವೆರಿ ಗುಡ್. ಖುಷಿಯಾಗಿ ಹೇಳ್ತಾ ಇದ್ದೀನಿ. ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ದೆ, ಏನ್ ಇರ್ಬೇಕಾ ನಾವು ಅಂದಷ್ಟು ಮಟ್ಟಿಗೆ ಬಂದ್ಬಿಟ್ಟಿದ್ದೆ. ಆ ದೇವರಾಗಿ ಏನು ಈ ಕಡೆ ಬರೆದು ನೋಡಿ ನನಗೆ ದೇವರು ತುಂಬಾ ಹೆಲ್ಪ್ ಮಾಡಿದ್ರು. ಇಲ್ಲಿರೋರು ತುಂಬಾ ಹೆಲ್ಪ್ ಮಾಡಿದ್ರು, ಪ್ರೀತಿಯಿಂದ ನೋಡ್ಕೊಳ್ತಾರೆ. ಬರ್ಲೇಬೇಕು ಅಂತ ಓಡ್ ಬಂದ್ಬಿಡ್ತೀನಿ ದಿನ. ನಾನು ಇವಾಗ್ಲೂ ಕೋರ್ಟ್ ಹೋಗಿದ್ದೆ, ಏನ್ ತಗೊಂಡ್ ಬಂದಿಲ್ಲ.
ಕೋರ್ಟಿಂದ ಇಲ್ಲೇ ಗಾಡಿನಲ್ಲಿ ಬಿಟ್ಟರು ಸರಿ ಇಲ್ಲಿ ನೋಡ್ಕೊಳ್ಳೋಣ ಅಂತ ಹಿಂಗೆ ಬಂದ್ಬಿಟ್ಟೆ. ಬರ್ಬೇಕು ಅಂತ ಖುಷಿ, ಚೆನ್ನಾಗಾಗುತ್ತೆ, ಎಲ್ರೂ ಚೆನ್ನಾಗಾಗುತ್ತೆ, ಎಲ್ರೂ ಬನ್ರಿ.